ಮಹಾದೇವ ಸುರನರ ಮುನಿಗಣ ವಂದಿತ ಬ್ರಹ್ಮ ತಮಗೆ ಈ ಕ್ಷೀರಧ್ವಜ ಜನಕನ ಆಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ದಯಮಾಡಿ ಆಸೀನ. ದಶರಥ ತಾವು ಆಸೀನ. ವಿವಿಧ ದೇಶಗಳಿಂದ ಬಂದಿರುವ ರಾಜಕುಮಾರರು ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಿ ಮಹಾ ಮುನೀಂದ್ರರೇ, ರಾಜಕುಮಾರರೇ ಹಾಗೂ ಸಕಲ ಸಭಾಸದರು, ಇಂದು ನಮ್ಮ ಜೀವನದಲ್ಲಿ ಅತ್ಯಂತ ಪುಣ್ಯದ ದಿನವೆಂದು ನಾವು ಭಾವಿಸುತ್ತೇವೆ. ನಮ್ಮ ರಾಜ್ಯಕ್ಕೆ ಒದಗಿದ ಕಂಟಕಗಳೆಲ್ಲವೂ ದೂರಾದವು. ಪವಿತ್ರವಾದ ಯಜ್ಞ ಕಾರ್ಯವು ಧನು ಉತ್ಸವವು ನಡೆಯುತ್ತಿರುವ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಅತ್ಯಂತ ಪೂಜನೀಯರಾದ ಬ್ರಹ್ಮರ್ಷಿ ವಿಶ್ವಾಮಿತ್ರ ಮುನಿಗಳು ಇಲ್ಲಿಗೆ ಆಗಮಿಸಿರುವುದು ನಮ್ಮೆಲ್ಲರ ಭಾಗ್ಯ. ಅವರ ಜೊತೆಯಲ್ಲಿ ರಘುಕುಲ ವಂಶ ದೀಪಕರಾದ ಮಹಾಪರಾಕ್ರಮಶಾಲಿಗಳಾದ ಅಯೋಧ್ಯೆಯ ರಾಜಕುಮಾರರನ್ನು ಕರೆತಂದಿರುವುದು ನಮ್ಮೆಲ್ಲರ ಸಂತೋಷವನ್ನು ಇಮ್ಮಡಿಗೊಳಿಸಿದೆ. ಈ ಸಂದರ್ಭದಲ್ಲಿ ಮುನೀಂದ್ರರ ಹಾಗೂ ರಾಜಕುಮಾರರ ಅಪೇಕ್ಷೆಯನ್ನು ಈಡೇರಿಸುವುದು ನಮ್ಮ ಕರ್ತವ್ಯ. ತಮ್ಮ ಅಪೇಕ್ಷೆ ಏನೆಂಬುದನ್ನು ತಿಳಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸುತ್ತೇವೆ. ಜನಕ ವಂಶದ ಕುಲದೀಪಿಕ ಶಿರಧ್ವಜ ಜನಕ ಮಹಾರಾಜ, ನಿನ್ನ ಭಕ್ತಿ, ವಿನಯ, ಆತಿಥ್ಯ ನಮಗೆ ಅಮಿತಾನಂದವನ್ನುಂಟು ಮಾಡಿ. ನಮ್ಮ ಆಗಮನದ ಉದ್ದೇಶವಿಷ್ಟೇ. ನಿನ್ನಂತಹ ಧರ್ಮಪ್ರಭುವಿನ ಧರ್ಮ ಕಾರ್ಯಗಳು, ಪ್ರಜಾಪಾಲನೆ, ಅತಿಥಿ ಅಭ್ಯಾಗತರ ಆತಿಥ್ಯದ ರೀತಿ ನೀತಿಗಳನ್ನು ದಶರಥನ ಪುತ್ರರು ಗಮನಿಸಲಿ ಎಂಬುದು. ಅದು ಒಂದೆಡೆಯಾದರೆ, ಪರಶಿವನಿಂದ ಪ್ರಸಾದ ರೂಪವಾಗಿ ನಿನ್ನ ವಂಶಕ್ಕೆ ದೇವತೆಗಳು ಅನುಗ್ರಹಿಸಿದ ಶಿವಧನಸ್ಸಿನ ದರ್ಶನವು ದಶರಥ ಪುತ್ರರಿಗೆ ಆಗಲಿ ಎಂಬುದು ಇನ್ನೊಂದೆಡೆ. ರಾಮಚಂದ್ರ, ನಿನ್ನ ಮನದ ಅಭಿಲಾಷೆಯನ್ನ ಜನಕ ಮಹಾರಾಜನ ಗಮನಕ್ಕೆ ತರುವಂತವನು. ಬ್ರಹ್ಮರ್ಷಿ ವಿಶ್ವಾಮಿತ್ರರೇ, ಮಿಥಿಲಾಧಿಪತಿ ಜನಕ ಮಹಾರಾಜರೇ, ಮುನೀಂದ್ರ ಶತಾನಂದರೇ, ಅಮಾತ್ಯರೇ, ಸಕಲ ಸಭಾಸದರೇ, ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಸೋದರ ಲಕ್ಷ್ಮಣನ ಅನಂತಾನಂತ ಪ್ರಣಾಮಗಳು. ಬ್ರಹ್ಮರ್ಷಿ ವಿಶ್ವಾಮಿತ್ರರು ಅಯೋಧ್ಯೆಯಿಂದ ಮಿಥಿಲೆವರೆಗೂ ಕರೆದುಕೊಂಡು ಬಂದು ನಮಗೆ ಪರಮಾನಂದವನ್ನು ಉಂಟು ಮಾಡಿದ್ದಾರೆ. ಸಿದ್ಧಾಶ್ರಮದ ಯಜ್ಞ, ಅನೇಕ ಮುನಿಗಳ ಸಂದರ್ಶನ, ಅಹಲ್ಯೆ ಗೌತಮರ ದರ್ಶನ ಭಾಗ್ಯವಲ್ಲದೆ ದಾರಿಯುದ್ದಕ್ಕೂ ಹಲವಾರು ಪುಣ್ಯಕಥೆಗಳನ್ನು ನಮಗೆ ತಿಳಿಸಿಕೊಟ್ಟು ನಮಗೆ ಜ್ಞಾನವನ್ನು ನೀಡಿದ್ದಾರೆ. ಈ ಮಿಥಿಲೆಯಲ್ಲಿ ಇಂತಹ ಧರ್ಮಪ್ರಭುವಿನ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದು ಪವಿತ್ರವಾದ ಶಿವಧನುಸ್ಸಿನ ದರ್ಶನ ಮಾಡುವ ಅಪೇಕ್ಷೆಯನ್ನು ನಮ್ಮಲ್ಲಿ ಉಂಟು ಮಾಡಿದ್ದಾರೆ. ಮಿಥಿಲಾಧಿಪತಿ ಜನಕ ಮಹಾರಾಜರಲ್ಲಿ ಮಹಾಶಿವಧನುಸ್ಸಿನ ದರ್ಶನ ಭಾಗ್ಯವನ್ನು ಕರುಣಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಶರಥ ಪುತ್ರ ರಾಮಚಂದ್ರ, ನಿನ್ನ ಅಪೇಕ್ಷೆಯನ್ನು ಕೇಳಿ ನಮಗೆ ಅತ್ಯಾನಂದವಾಯಿತು. ಆ ಶಿವಧನಸ್ಸನ್ನು ದರ್ಶನ ಮಾಡುವುದಕ್ಕೆ ಮುನ್ನ ಆ ಧನಸ್ಸಿನ ಮಹಿಮೆಯನ್ನು, ಆ ಧನಸ್ಸಿಗಾಗಿ ನಡೆದ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸಲು ನಾನು ಉತ್ಸುಕನಾಗಿದ್ದೆ. ನಮ್ಮ ವಂಶದ ಹಿರಿಯರಾದ ದೇವರಾತರಿಗೆ
ಪರಮೇಶ್ವರನು ಆ ಧನಸ್ಸನ್ನು ಅನುಗ್ರಹಿಸಿದ. ದಕ್ಷ ಯಜ್ಞ ಸಮಯದಲ್ಲಿ ವಿಶ್ವಕರ್ಮ ನಿರ್ಮಿತವಾದ ಈ ಧನಸ್ಸನ್ನು ಪರಮೇಶ್ವರನು ಬಳಸಿದ. ಕಾಲಾಂತರದಲ್ಲಿ ದೇವತೆಗಳಿಂದ ಈ ಧನಸ್ಸು ನಮಗೆ ಅನುಗ್ರಹಿತವಾಯಿತು. ನಮ್ಮ ಹಿರಿಯ ಪುತ್ರಿ ಭೂಮಿ ಜಾತಿಯಾದ ಸೀತೆ ವಿವಾಹ ಮಾಡಲು ಶಿವಧನಸ್ಸನ್ನು ಹೆದೆಯೇರಿಸುವ ಪಣವನ್ನಿಟ್ಟು ಸ್ವಯಂವರವನ್ನು ಏರ್ಪಡಿಸಿದ. ಆದರೆ ಸ್ವಯಂವರಕ್ಕೆ ಆಗಮಿಸಿದಂತಹ ರಾಜರುಗಳು ಆ ಶಿವಧನಸ್ಸನ್ನು ಎತ್ತಲು ವಿಫಲರಾದರು. ಅಂತಹ ವಿಫಲರಾದ ರಾಜರುಗಳಲ್ಲಿ ಕೆಲವರು ನಮ್ಮ ಮೇಲೆ ದ್ವೇಷದಿಂದ ಅಸೂಯೆಯಿಂದ ಸಂಚನ್ನು ಹೂಡಿದರು. ಮುತ್ತಿ ರಾಮ ಜನಕರನ್ನು ಸುಟ್ಟು ನಮ್ಮ ಒಡಲ ಸಂಕಟವನ್ನು ಶಮನಗೊಳಿಸಿಕೊಳ್ಳಬಹುದಲ್ಲವೇ? ಮಾರೀಚ, ನಾವು ಮಿಥಿಲೆಗೆ ಮುತ್ತಿಗೆ ಹಾಕುವುದೇ ದಶರಥ ಪುತ್ರ ರಾಮ ಹಾಗೂ ಜನಕ ಮಹಾರಾಜನೊಂದಿಗೆ ಯುದ್ಧ ಮಾಡುವುದೇ. ಸಾಮಾನ್ಯ ಮಾನವರೊಂದಿಗೆ ಯುದ್ಧ ಮಾಡುವುದು ನಮ್ಮ ಘನತೆ, ಗೌರವ, ಪ್ರತಿಷ್ಠೆಗಳಿಗೆ ತಕ್ಕುದಲ್ಲ. ಶಿವಧನಸ್ಸನ್ನು ಎತ್ತಲಾಗದ ಕೋಪಕ್ಕೆ ಮತ್ತೆ ಬಂದು ಯುದ್ಧ ಮಾಡಿದ ಎಂಬ ನಿಂದನೆಯನ್ನು ನಾನು ಸಹಿಸುವುದಿಲ್ಲ. ಹಾಗಾದರೆ ನಮಗಾದ ಸಂಕಟಕ್ಕೆ ಸುಮ್ಮನಿದ್ದು ಬಿಡುವುದೇ? ಇಲ್ಲ, ಸಂಕಟ ಕೊಟ್ಟವರಿಗೆ ಸಂಕಟ ಕೊಡಲೇಬೇಕು. ನಾವೇ ನೇರವಾಗಿ ಕೊಡುತ್ತಿದ್ದರೇನಂತೆ, ಬೇರೆಯವರಿಂದ ಕೊಡಿಸೋಣ. ಬೇರೆಯವರಿಂದಲೇ? ಹೌದು. ಜನಕನ ಸ್ವಯಂವರದಲ್ಲಿ ನನಗೆ ಅಪಮಾನವಾದಂತೆ ಇನ್ನೂ ಎಷ್ಟೋ ಜನ ರಾಜರುಗಳಿಗೆ ಆಗಿದೆ. ಅವರಿಗೂ ನಮ್ಮಂತೆ ಸಂಕಟವಿದೆ, ಸಿಟ್ಟಿದೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಜನಕನ ಮೇಲೆ ಆಕ್ರಮಣ ಮಾಡಿಸು, ಮಿಥಿಲೆಗೆ ಮುತ್ತಿಗೆ ಹಾಕಿಸು. ನಾವು ಮಿಥಿಲೆಯನ್ನ ಗೆಲ್ಲುತ್ತೇವೆ. ಆ ದುಷ್ಟ ರಾಜರುಗಳೆಲ್ಲ ಸಂಚು ಮಾಡಿ ಒಟ್ಟಾಗಿ ನನ್ನ ವಿರುದ್ಧ ಯುದ್ಧಕ್ಕೆ ಬಂದರು. ನಮ್ಮಲ್ಲಿ ಪರಾಕ್ರಮವಿಲ್ಲವೇ? ನಮ್ಮ ಪರಾಕ್ರಮವನ್ನು ಆ ಜನಕನಿಗೆ ತೋರಿಸಲೇಬೇಕು. ನಮ್ಮನ್ನು ಅವಮಾನಗೊಳಿಸುವುದಕ್ಕಾಗಿ ಕನ್ಯಾಶುಲ್ಕದ ರೂಪದಲ್ಲಿ ಶಿವಧನಸ್ಸನ್ನು ಸಿದ್ಧಪಡಿಸಿದ್ದಾನೆ ಎಂದು ರೋಷಾವೇಶದಿಂದ ನಮ್ಮ ಮಿಥಿಲಾ ಪಟ್ಟಣವನ್ನು ಮುತ್ತಿದರು. ಒಂದು ವರ್ಷ ನಡೆದ ಘೋರ ಯುದ್ಧದಲ್ಲಿ ದುರ್ಗಕ್ಕಾಗಿ ಸಂಗ್ರಹಿಸಲಾಗಿದ್ದ ಸಾಧನಗಳೆಲ್ಲವೂ ನಾಶ. ನನಗೆ ಅತೀವ ದುಃಖವಾಯಿತು. ದೇವತೆಗಳನ್ನು ಕುರಿತು ತಪಸ್ಸು ಮಾಡುವುದು, ಅವರನ್ನು ಮೆಚ್ಚಿಸುವುದು, ಅವರನ್ನು ಪ್ರಸನ್ನರಾಗುವಂತೆ ಮಾಡುವುದು. ನಾನು ಅನನ್ಯ ಭಕ್ತಿಯಿಂದ ದೇವತೆಗಳನ್ನು ಕುರಿತು ಪ್ರಾರ್ಥಿಸಿ ಶಕ್ತಿಯನ್ನು ನೀಡಿ ಅನುಗ್ರಹಿಸಿ. ಜನಕರಾಜ, ಇಂದ್ರದೇವ, ನಮೋ ನಮಃ. ನಿಮ್ಮ ಪ್ರಾರ್ಥನೆಯಿಂದ ಸಂತೋಷ ಹೊಂದಿರುವೆ. ಶಿವಧನಸ್ಸನ್ನು ಎತ್ತಲಾರದ ದುರ್ಬಲ ರಾಜರುಗಳು ದುಷ್ಟ ಪ್ರೇರಣೆಯಿಂದ ಒಟ್ಟಾಗಿ ನಿಮ್ಮ ವಿರುದ್ಧ ಯುದ್ಧ ಮಾಡಬೇಕೆಂದು ಬಂದಿದ್ದಾರೆ. ಅವರುಗಳ ದುಷ್ಟತನಕ್ಕೆ ತಕ್ಕ ಉತ್ತರ ನಿಮ್ಮಿಂದ ದೊರಕಬೇಕಾಗಿದೆ. ಅವರೆಂದಿಗೂ ಮತ್ತೆ ಇಂತಹ ದುಸ್ಸಾಹಸವನ್ನು ಮಾಡದಂತಾಗಬೇಕು. ನಿಮಗೆ ಚದುರಂಗ ಬಲವನ್ನು ಕರುಣಿಸುತ್ತಿದ್ದೇನೆ. ಹೋಗಿ ಅವರೊಡನೆ ಯುದ್ಧವನ್ನು ಮಾಡಿ
ಜಯವು ನಿಮ್ಮದೇ. ಧನ್ಯೋಸ್ಮಿ ಇಂದ್ರದೇವ, ಧನ್ಯೋಸ್ಮಿ. ಈ ರೀತಿಯಾಗಿ ದೇವತೆಗಳು ನನಗೆ ಅನುಗ್ರಹಿಸಿದ ಚದುರಂಗ ಬಲದಿಂದ ಒಟ್ಟಾಗಿ ಬಂದ ದುಷ್ಟ ರಾಜರುಗಳನ್ನೆಲ್ಲ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದ. ಆದರೂ ಸಹ ಬುದ್ಧಿ ಕಲಿಯದ ಧೂರ್ತ ರಾಜನೊಬ್ಬ ಸಾಂಕಾಶ್ಯ ನಗರಿಯಿಂದ ನನಗೆ ಬೆದರಿಕೆ ಹಾಕಿದ. ಶಿವಧನಸ್ಸನ್ನು ಸೀತೆಯನ್ನು ತನಗೇ ನೀಡಬೇಕೆಂದು ಹೇಳಿದ. ಮೊದಲೇ ಪ್ರಜಾಪೀಡಕನಾಗಿದ್ದ ಅವನನ್ನು ನಾನೇ ಸಂಹರಿಸಿದೆ. ನಂತರ ನನ್ನ ಸಹೋದರನಾದ ಕುಶಧ್ವಜನನ್ನು ಆ ರಾಜ್ಯಕ್ಕೆ ಪರಿಪಾಲಕನಾಗಿ ನೇಮಿಸಿದೆ. ಮಹಾಮುನೀಂದ್ರರು, ರಾಜಕುಮಾರ, ಈ ರೀತಿಯಾಗಿ ನಮ್ಮಲ್ಲಿರುವ ಶಿವಧನಸ್ಸಿಗಾಗಿ ಕನ್ಯಾಶುಲ್ಕದ ರೂಪದಲ್ಲಿ ಇರಿಸಿ ನಡೆಸಲು ಉದ್ದೇಶಿಸಿದ ಸ್ವಯಂವರದಲ್ಲಿ ಅನೇಕ ಅಹಿತಕರ ಘಟನೆಗಳೇ ನಡೆದಿವೆ. ನಮ್ಮ ಸೀತೆಯ ವಿವಾಹವನ್ನು ನಡೆಸಲು ಸಾಧ್ಯವಾಗಿದೆ. ಕಲ್ಯಾಣ ಕಾರ್ಯಕ್ಕೆ ಬದಲಾಗಿ ಕದನಗಳೇ ನಡೆದಿವೆ. ಈಗ ಮಹಾಮಹಿಮರಾದ ವಿಶ್ವಾಮಿತ್ರರು ಆಗಮಿಸಿರುವುದರಿಂದ ಶುಭವೇ ನಡೆಯುತ್ತದೆ ಎಂದು ನಾವುಗಳು ನಂಬುತ್ತೇವೆ. ಜನಕ ಮಹಾರಾಜ, ಸತ್ಯದ ನಂಬಿಕೆಗಳು ಎಂದಿಗೂ ಹುಸಿಯಾಗುತ್ತವೆ. ಆದ್ದರಿಂದ ಶಿವಧನಸ್ಸಿನ ವಿಚಾರವಾಗಿ ಆಗಲಿ, ಸ್ವಯಂವರದ ವಿಚಾರವಾಗಿ ಆಗಲಿ, ಈ ಹಿಂದೆ ನಡೆದ ಅನಪೇಕ್ಷಿತ ಅನಿರೀಕ್ಷಿತ ಘಟನೆಗಳನ್ನು ಮರೆತು ಶಿವಧನಸ್ಸಿನ ದರ್ಶನ ಭಾಗ್ಯವನ್ನ ಶ್ರೀರಾಮಚಂದ್ರನಿಗೆ ಕರುಣಿಸಿ ಸನ್ಮಂಗಳುಂಟಾಗುವುದು. ಧನ್ಯೋಸ್ಮಿ ಮುನೀಂದ್ರ, ಧನ್ಯೋಸ್ಮಿ. ಅಮಾತ್ಯರೇ, ಪ್ರಭು, ಈ ಕೂಡಲೇ ಈ ರಾಜಕುಮಾರರಿಗಾಗಿ ಶಿವಧನಸ್ಸನ್ನು ಈ ಆಸ್ಥಾನಕ್ಕೆ ತರಿಸುವ ವ್ಯವಸ್ಥೆ. ಅಪ್ಪಣೆ ಪ್ರಭು. ಅಮಾತ್ಯರೇ, ಪ್ರಭು,
ಮಹಾಶಿವಧನಸ್ಸನ್ನು ದರ್ಶನ ಭಾಗ್ಯವನ್ನು ಕರುಣಿಸಿದ್ದಕ್ಕೆ ನಿಮಗೆ ಅನಂತಾನಂತ ಧನ್ಯವಾದಗಳು. ಈ ಧನುಸ್ಸನ್ನು ಕಾಣುತ್ತಿದ್ದರೆ ಇದನ್ನು ಸ್ಪರ್ಶಿಸಬೇಕು ಎಂಬ ಇಚ್ಛೆ ನನ್ನಲ್ಲಿ ಉಂಟಾಗುತ್ತಿದೆ. ರಾಮಚಂದ್ರ, ನಿನ್ನ ಮನೋಭಿಲಾಷೆಯನ್ನ ಜನಕ ಮಹಾರಾಜನಲ್ಲಿ ನಿವೇದಿಸಿ. ಆತ ನಿನ್ನ ಅಪೇಕ್ಷೆಯನ್ನು ಖಂಡಿತ ಪುರಸ್ಕರಿಸುತ್ತಾನೆ. ದಶರಥ ಪುತ್ರ, ಇಲ್ಲಿಯವರೆಗೆ ಅನೇಕ ರಾಜಾದಿರಾಜರು ಈ ಶಿವಧನಸ್ಸನ್ನು ಸ್ಪರ್ಶಿಸಿದ್ದಾರೆ. ಕೋಪದಿಂದ, ಭಕ್ತಿಯಿಂದ, ಆಸೆಯಿಂದ, ನಿರಾಸೆಯಿಂದ ತೆರಳಿದ್ದಾರೆ. ಆದರೆ ಅವರೆಲ್ಲರಿಗಿಂತ ವಿಭಿನ್ನವಾದ ವಿಶೇಷವಾದ ಸಂಗತಿ ನಿನ್ನಿಂದ ಆಗುವುದೆಂಬ ನಿರೀಕ್ಷೆ ನಮ್ಮದಾಗಿದೆ. ಮಹಾರಾಜರಲ್ಲಿ ನಿನ್ನ ಅಪೇಕ್ಷೆಯನ್ನು ಕೇಳಿಕೋ ರಾಜಕುಮಾರ. ಮಹಾರಾಜರೇ, ಈ ಮಹಾಶಿವಧನುಸ್ಸಿನ ದರ್ಶನ ಭಾಗ್ಯವನ್ನು ಕರುಣಿಸಿದ ತಾವು ಇದನ್ನು ಸ್ಪರ್ಶಿಸಿ ಪುನೀತನಾಗುವ ಭಾಗ್ಯವನ್ನು ನನಗೆ ಕರುಣಿಸಿ. ಅವಶ್ಯವಾಗಿ ರಾಜಕುಮಾರ. ನಿನ್ನಂತಹ ಪರಾಕ್ರಮಿಗಳು ಈ ಶಿವಧನಸ್ಸನ್ನು ಸ್ಪರ್ಶಿಸುವುದು ಮಾತ್ರವಲ್ಲ, ಈ ಧನಸ್ಸನ್ನು ಹಿಡಿದೆತ್ತಿ ಹೆದೆ ಏರಿಸಿ ದಾರವನ್ನು ಬಿಗಿದು ಶರಸಂಧಾನ ಮಾಡಬೇಕು. ಈ ಎಲ್ಲ ಕಾರ್ಯಕ್ಕೂ ನಾನು ನಿನಗೆ ಸಂಪೂರ್ಣ ಒಪ್ಪಿಗೆಯನ್ನು ನೀಡುತ್ತಿದ್ದೇನೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೂ ಯಾರಿಂದಲೂ ಸಾಧ್ಯವಾಗದಂತಹ ಮಹತ್ ಸಾಧನೆಯೊಂದು ನಿನ್ನಿಂದ ಆಗಬೇಕು. ಅದೇ ನಮ್ಮ ಅದಮ್ಯ ಬಯಕೆ, ಆಕಾಂಕ್ಷೆ. ಮಂಗಳವಾರ. ವಿಜಯೀ ಭವ. ಶುಭಮಸ್ತು. ರಾಮಚಂದ್ರ, ರಕ್ಕಸಿ ಹೆಣ್ಣು ಎನ್ನುವ ಕಾರಣಕ್ಕೆ ಅವಳನ್ನು ಸಂಹರಿಸದೆ ಹೆದರಿಸಿ ಓಡಿಸುವ ನಿನ್ನ ಉದ್ದೇಶ ಸಫಲವಾಗುತ್ತಿಲ್ಲ. ಕಾಮರೂಪ ಶಕ್ತಿಯುಳ್ಳ ಈ ರಕ್ಕಸಿ ವಿವಿಧ ರೂಪಗಳನ್ನು ಧರಿಸಿ ಅಮಾಯಕರಿಗೆ, ಋಷಿ ಮುನಿಗಳಿಗೆ ತೊಂದರೆಯನ್ನುಂಟು ಮಾಡಲು ಮುಂದಾಗುತ್ತಾಳೆ. ಈಕೆ ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾ ದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಆಗಲಿ ಗುರುಗಳೇ.
ತಾಟಕಿಯನ್ನು ಕೊಂದು ನನಗೆ ಆನಂದವನ್ನುಂಟು ಮಾಡಿದ್ದಿ. ನಾನು ನಿನಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸುತ್ತೇನೆ. ರಾಮಚಂದ್ರ, ಮಹರ್ಷಿ ವಿಶ್ವಾಮಿತ್ರರು ತಮಗೆ ಉಪದೇಶಿಸಿದ್ದ ಅಸ್ತ್ರದ ಅಧಿದೇವತೆಗಳು ನಾವೀಗ ನಿಮ್ಮ ಕಿಂಕರರಾಗಿದ್ದೇವೆ. ತಾವು ಏನೇ ಆಜ್ಞೆ ಮಾಡಿದರೂ ಅದನ್ನು ಪಾಲಿಸಲು ಸಿದ್ಧರಿದ್ದೇವೆ. ಆಗಲಿ. ತಾವು ನನ್ನ ಮನಸ್ಸಿನಲ್ಲಿ ವಾಸ ಮಾಡುತ್ತೀರಿ. ಅವಶ್ಯ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಕೋರುತ್ತೇನೆ.
ಸೀತೆ, ಮಂಗಳವಾಗಲಿ. ಸೀತೆ, ನಿನ್ನ ಪ್ರಾರ್ಥನೆ ಖಂಡಿತ ಫಲಿಸುತ್ತದೆ. ಆ ಮಹಾಶಿವಧನುಸ್ಸನ್ನು ಎತ್ತುವ ಶಕ್ತಿ ಈಗ ಮಿಥಿಲೆಗೆ ಬಂದಿರುವ ಪುರುಷೋತ್ತಮನಿಗಲ್ಲದೆ ಇನ್ನಾರಿಗೂ ಇರಲು ಸಾಧ್ಯವಿಲ್ಲ. ನಿನ್ನ ಇಚ್ಛೆ, ನಮ್ಮೆಲ್ಲರ ಇಚ್ಛೆ ಈಡೇರುವ ಕಾಲ ಬಂದಿದೆ ಎಂದು ತಿಳಿದುಕೋ. ನಿನಗೆ ಮಂಗಳವಾಗಲಿ. सविता सूर्यः खगः पूषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपनो भास्करो रविः अग्निगर्भोदितेः पुत्रः शङ्खः
शिशिरनाशनः हरिदश्वः सहस्रार्चुः सप्त सप्तरीचिमान् तिमिरोन्मथनः शम्भुः त्वष्टा मार्ताण्ड अंशुमान् ಸಭಾಸದರೇ, ಹೆದರಬೇಡಿ. ಪ್ರಳಯವೇನೂ ಆಗಿಲ್ಲ. ನನ್ನ ಸಹೋದರ ರಾಮಚಂದ್ರನ ಬಲಕ್ಕೆ ಮುರಿದಿರುವ ಶಿವಧನಸ್ಸಿನಿಂದ ಉಂಟಾದ ಘೋರ ಶಬ್ದಕ್ಕೆ ನಿಮಗೆ ಪ್ರಳಯದ ಅನುಭವವಾಯಿತು. ಈ ಮಹಾಧನುರ್ಭಂಜನಕ್ಕೆ ಭೂಮಿ ನಡುಗಿದೆ. ಈಗ ತಾವೆಲ್ಲರೂ ಶಾಂತಚಿತ್ತರಾಗಬಹುದು. ಆಹಾ ಆಹಾ, ಅದ್ಭುತ, ಅತ್ಯದ್ಭುತ. ನಿಸ್ಸಂಶಯವಾಗಿಯೂ ಈ ರಾಮಚಂದ್ರನ ಪರಾಕ್ರಮ ಪರಮಾದ್ಭುತವಾಗಿದೆ. ದೇವದಾನವ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿ ಮುಂತಾದವರು ಯಾರೊಬ್ಬರೂ ಈ ಶಿವಧನಸ್ಸನ್ನು ಅಲುಗಾಡಿಸಲು ಅಸಮರ್ಥರಾಗಿರುವಾಗ ಈ ಮಾನವ ಸ್ವರೂಪಿಯಾದ ಪುರುಷೋತ್ತಮನು ಶಿವಧನಸ್ಸನ್ನು ಎತ್ತಿದ್ದು ಅಲ್ಲದೆ ಈತನ ಪರಾಕ್ರಮಕ್ಕೆ ಶಿವಧನಸ್ಸೇ ಮುರಿದು ಹೋಯಿತು ಎಂದರೆ ರಾಮಚಂದ್ರ, ನೀನು ಸಾಮಾನ್ಯನಲ್ಲ. ದೇವತಾ ಸ್ವರೂಪ, ದೇವತಾ ಸ್ವರೂಪ. ಸಹೋದರಿ, ಫಲಿಸಿತು ನಿನ್ನ ಪೂಜಾ ಫಲ. ಸಹೋದರಿ ಸೀತೆ, ದೇಶ ದೇಶದಿಂದ ಆಗಮಿಸಿದ ಮಹಾಶೂರ ವೀರರೆಂದು ಹೊಗಳಿಸಿಕೊಂಡ ರಾಜಕುಮಾರರೆಲ್ಲ ಅಲುಗಾಡಿಸಲೇ ಅಸಮರ್ಥರಾದರೆ ಅಯೋಧ್ಯೆಯ ನರೇಶ ಪುತ್ರ ನಿರಾಯಾಸವಾಗಿ ಪೂಜ್ಯ ಶಿವಧನಸ್ಸನ್ನು ಎತ್ತಿದರಂತೆ. ಎತ್ತಿದ್ದು ಮಾತ್ರವಲ್ಲ ಸಹೋದರಿ, ರಾಜಕುಮಾರ ಶಿವಧನಸ್ಸನ್ನು ಹಿಡಿದು ಸಿಂಜಿನಿಯನ್ನು ಕಟ್ಟಿ ಹೆದೆಯೇರಿಸಿದ ರಭಸಕ್ಕೆ ಸಾಕ್ಷಾತ್ ಶಿವಧನಸ್ಸೇ ಮುರಿಯಿತಂತೆ. ಕೇಳಿದಳು ಸೀತೆ ಶುಭ ಸಂದೇಶವನು, ತಾಳಿದಳು ಸೀತೆ ನವ ಸಂತೋಷವನು. ವರ ಶಿವಧನುವನು ಮುರಿದನು ಶ್ರೀರಾಮ, ವರಿಸುವ ಕ್ಷಣ ನಿರೀಕ್ಷಿಸಿ ಕಾತರಿಸಿದಳು, ನಮಿಸಿದಳು ಆ ದೇವನ ನಮಿಸಿದಳು.